ವಿಶ್ವದ ತೈಲ ಪೂರೈಕೆಯ ಜೀವನಾಡಿ ಎಂದೇ ಕರೆಯಲ್ಪಡುವ ಹೊರ್ಮುಜ್ ಜಲಸಂಧಿಯಲ್ಲಿ ಭೀಕರ ಸ್ಫೋಟಗಳು ಸಂಭವಿಸಿದ್ದು ಅಮೆರಿಕ ಮತ್ತು ಇರಾನ್ ನಡುವಿನ ಮಹಾಯುದ್ಧ ಅತ್ಯಂತ ಅಪಾಯಕಾರಿ ಘಟ್ಟ ತಲುಪಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ನೀಡಿರುವ ಮಾಹಿತಿಯಂತೆ ನಿನ್ನೆ ತಡರಾತ್ರಿ 2 ಬೃಹತ್ ತೈಲ ಟ್ಯಾಂಕರ್ಗಳು ಸಮುದ್ರಗಣಿಗೆ ಡಿಕ್ಕಿ ಹೊಡೆದು ಸ್ಫೋಟಗೊಂಡಿವೆ. ಅಮೆರಿಕ ತನ್ನ ಮಿಲಿಟರಿ ಕಾರ್ಯಾಚರಣೆ ಮುಂದುವರಿಸುವವರೆಗೂ ಯಾವುದೇ ಹಡಗುಗಳ ಸಂಚಾರಕ್ಕೂ ಹೊರ್ಮುಜ್ ಜಲಸಂಧಿ ಸೇಫ್ ಅಲ್ಲ ಎಂದು ಇರಾನ್ ಖಡಕ್ ಎಚ್ಚರಿಕೆ ನೀಡಿದೆ. ಇನ್ನೊಂದೆಡೆ ಅಮೆರಿಕ ಸತತ 9ನೇ ರಾತ್ರಿ ಇರಾನ್ ಬಂದರುಗಳ ಮೇಲೆ ದಾಳಿ ನಡೆಸಿದರೆ ಪಶ್ಚಿಮ ಇರಾನ್ನ ಕೆರ್ಮನ್ಶಾ ಪ್ರಾಂತ್ಯದಲ್ಲಿ ಅಮೆರಿಕದ ಅತ್ಯಾಧುನಿಕ MQ-9 ಡ್ರೋನ್ ಅನ್ನು ಹೊಡೆದುರುಳಿಸಿದ್ದೇವೆ ಎಂದು ಇರಾನ್ ಸೇನೆ ಘೋಷಿಸಿದೆ. ಈ ಯುದ್ಧದ ಜ್ವಾಲೆ ಇದೀಗ ಕುವೈತ್ಗೂ ವ್ಯಾಪಿಸಿದ್ದು, ಇರಾನ್ ಪಡೆಗಳು ಕುವೈತ್ನ ಆಲ್ ಜುಬಿಯಾ ವಿದ್ಯುತ್ ಮತ್ತು ನೀರಿನ ಸ್ಥಾವರದ ಮೇಲೆ ಭಾನುವಾರ ಭೀಕರ ದಾಳಿ ನಡೆಸಿವೆ. ಸ್ಥಾವರದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು, ಕಪ್ಪು ಹೊಗೆ ಮುಗಿಲು ಮುಟ್ಟಿರುವ ದೃಶ್ಯಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಾ ಇವೆ. ಕ್ಷಿಪಣಿ, ಡ್ರೋನ್ ಹಾಗೂ ಸಮುದ್ರಗಣಿಗಳ ನಿರಂತರ ಬೆದರಿಕೆಯಿಂದ ಹೊರ್ಮುಜ್ ಜಲಸಂಧಿ ಇದೀಗ ವಿಶ್ವದ ಅತಿ ಅಪಾಯಕಾರಿ ಡೇಂಜರ್ ಝೋನ್ ಆಗಿ ಬದಲಾಗಿದೆ.